ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 1947ನೇ ಇಸ್ವಿನಲ್ಲಿ ಈ ಸಂಘ ಒಕ್ಕಲಿಗರ ಸಂಘ ಸ್ಥಾಪನೆ ಆಯಿತು. 47ನೇ ಇಸ್ವಿನಲ್ಲಿ ಯಾವ ಜಾತಿ ಭಾವ ಇಲ್ಲ ಅವತ್ತು ಕೂಡ. ಇವತ್ತಲ್ಲ, ಕುಂಚಿಟಿಗರು ಒಕ್ಕಲಿಗರು ಬೇರೆ ಭಾವನೆ, ಆ ಜಾತಿ ಈ ಜಾತಿ ಅಂತಕ್ಕಂಥದ್ದನ್ನು ಎಲ್ಲಿ ಕೂಡ ನಮೂದಿಸಿಲ್ಲ. ಏನು ಉದ್ಭವನೂ ಆಗಲಿಲ್ಲ, ಯಾರೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಅದರಲ್ಲಿ ನಿಮ್ಮಲ್ಲಿ ಅಭಿಪ್ರಾಯ ಇರಬಾರ್ದು, ಕುಂಚಿಟಿಗರು ಅಂತಕ್ಕಂಥದ್ದು ಬೇರೆ ಕೇಳ್ತಾರೆ ಅಂತಕ್ಕಂಥ ಅಭಿಪ್ರಾಯ ಇತ್ತು. ಆದರೆ ಇಲ್ಲಿ ಸ್ಟಾರ್ಟ್ ಮಾಡಿದ ಮೊದಲನೇ ಅಧ್ಯಕ್ಷರು 47ನೇ ಇಸ್ವಿಯಿಂದ 63ನೇ ಇಸ್ವಿವರೆಗೂ ಅಧ್ಯಕ್ಷರು ಕುಂಚಿಟಿಗರು. ಆಮೇಲೆ ಅವರು ಒಕ್ಕಲಿಗರು ಅಂತ ಮಾಡಿದ್ರೆ ಕುಂಚಿಟಿಗರು ಅಂತ ಬೇರೆ ಬರ್ತಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ 47ನೇ ಇಸ್ವಿ 47ರಿಂದ 63ರವರೆಗೂ ಅಧ್ಯಕ್ಷರಾಗಿರ್ತಕ್ಕಂಥ ಯಾರು ನಂಜುಂಡಯ್ಯನವರು. ಎರಡನೇವರು ಅಳ್ಮಳ್ಗೆ ಮರಳೆ ನರಸಿಂಹಯ್ಯನವರು, KCN ಗೌಡರು ಅಂತಿದ್ದಾರಲ್ಲ ಅವರು 64ರಿಂದ 98ರವರೆಗೂ 1986ವರೆಗೂ ಅವರು ಅಧ್ಯಕ್ಷರು. ಅವರು ಕುಂಚಿಟಿಗರೇ. 1987ರಿಂದ 99ವರೆಗೂ ರಾಜಗೋಪಾಲರು ಒಕ್ಕಲಿಗರೇ. 97ರಿಂದ ಇವತ್ತಿನವರೆಗೂ 99ರಿಂದ ಇವತ್ತಿನವರೆಗೂ ನಾನು ಒಕ್ಕಲಿಗರಾಗಿ. ಇದರಲ್ಲಿ ಯಾವ ಭೇದ ಭಾವನೆಯೂ ನಾವು ಯಾರು ಆ ಬಗ್ಗೆ ಚಕ್ರ ಎತ್ತಲಿಲ್ಲ. ಯಾವ ಭೇದ ಭಾವನೆಯೂ ಇಲ್ಲ. ನಾವು ಕುಂಚಿಟಿಗರು ಬೇರೆ ಒಕ್ಕಲಿಗರು ಬೇರೆ ಅಂತ ಮಾಡ್ಕೊಂಡಿರಲಿಲ್ಲ. ಈ ಸಂಘ ಸ್ಥಾಪನೆ ಆದಾಗಿಂದನೂ ಇದುವರೆಗೂ ಕೂಡ, ಇನ್ನು ಮುಂದೆನೂ ಈ ಭಾಗ ಈಗ ನೀವು ಕಂಡಂಗೆ ಅನೇಕ ಒಕ್ಕಲಿಗರಲ್ಲಿ ಅನೇಕ 20-30 ಪಂಗಡಗಳಿದ್ವು. ಆವತ್ತಿಗಿಂದ ಸ್ವತಂತ್ರ ಬಂದ ಮೇಲೆ ಆ ಪಂಗಡ ಈ ತಾಲೂಕಿನಲ್ಲಿ ಆಗಲಿ ರಾಜ್ಯದಲ್ಲೇ ಆಗಲಿ, ರಾಜ್ಯದಲ್ಲಿ ಒಕ್ಕಲಿಗರು ಅನೇಕ ಪಂಗಡಗಳಿದ್ದವು. ಆ ಪಂಗಡ ಎಲ್ಲ ಹೋಗ್ಬಿಟ್ಟವು. ಇವಾಗ ಬೇರೆ ಜಾತಿನಲ್ಲಿ ಜಾಸ್ತಿ ಆಗಿದ್ರೆ ಒಕ್ಕಲಿಗರಲ್ಲಿ ಕಮ್ಮಿ ಆಗಿದೆ. ಯಾಕೆಂದ್ರೆ ಇವತ್ತು ಮರ್ತು ಒಕ್ಕಲಿಗರು ಅವ್ರಿಗೆ ಹೆಣ್ಣು ಕೊಡ್ಕೊಡುದು ಇವ್ರಿಗೆ ಅನ್ನೋ ಭಾವನೆ ಯಾರೂ ಇಲ್ಲ. ಒಕ್ಕಲಿಗರೊಂದು ಒಂದೇ ಅಂತಕ್ಕಂಥ ಭಾವನೆ ಇವತ್ತಿನ ದಿವಸ ಬಂದಿದೆ ಎಲ್ಲರಿಗೂ ಕೂಡ. ಅದೇ ಥರ ನಡ್ಕೊಂಡು ಬರ್ತಾ ಇದ್ದೇವೆ. ಆ ಭೇದ ಭಾವನೆ ಯಾರು ಮಾಡ್ತಾ ಇಲ್ಲ. ನಾವು ಇವತ್ತಿನ ದಿವಸ ನಮ್ಮ ಸಮಸ್ತ ತಾಲೂಕಿನಲ್ಲಿ ನೀವು ನನಗೆ ಸ್ವತಂತ್ರ ಬಂದಾಗಿನಿಂದ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಮೊದಲು ಒಂದನೇ ಸ್ಥಾನದಲ್ಲಿತ್ತು. ಸ್ವತಂತ್ರ ಬಂದ ಮೇಲೆ 2ನೇ ಸ್ಥಾನಕ್ಕೆ ಹೋದ್ವಿ ನಾವು. ಲಿಂಗಾಯತರು ಮೊದಲನೇ ಸ್ಥಾನಕ್ಕೆ ಬಂದರು, ಒಕ್ಕಲಿಗರು 2ನೇ ಸ್ಥಾನಕ್ಕೆ ಬಂದರು. ಇದುವರೆಗೂ ನಮ್ಮಲ್ಲಿ ಜಾತಿ ಕಿತ್ತಾಟ, ನಮ್ಮಲ್ಲಿ ಆ ಸ್ವಾಮಿಗಳು ಈ ಸ್ವಾಮಿಗಳು, ಆ ಮಠಾಧಿಪತಿಗಳು ಈ ಮಠಾಧಿಪತಿಗಳು ಅಂತಕ್ಕಂಥದ್ದ ಭಾವನೆಗಳು ಯಾವುವು ಮಾಡಲಿಲ್ಲ. ಯಾವ ಮಠಾಧಿಪತಿಗಳನ್ನು ನಾವು ಸೃಷ್ಟಿ ಮಾಡಲಿಲ್ಲ. ಒಂದೇ ಆದಿಚುಂಚನಗಿರಿ ಮಠ ಅಂದರೆ ನಮ್ಮ ಸಮುದಾಯಕ್ಕೆ ಒಂದೇ ಒಕ್ಕಲಿಗರ ಮಠಾಧಿಪತಿಗಳು ಅಂತ ಬಂದಿದ್ದೀವಿ. ಇವತ್ತು ಕೂಡ ನಮ್ಮ ಒಕ್ಕಲಿಗರ ಸಮುದಾಯ ಈ ತಾಲೂಕಿನಲ್ಲಿ ಪ್ರಬಲವಾದ ಕೋಮು ಅಂದ್ರೆ ಒಕ್ಕಲಿಗರೇ. ಇವತ್ತು ಕೂಡ ಒಕ್ಕಲಿಗರ ಪ್ರಬಲವಾದ ಕೋಮು ಇರ್ತಕ್ಕಂಥದ್ದು ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಸಮಸ್ತ ನಮ್ಮ ಒಕ್ಕಲಿಗರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಕ್ಕಲಿಗರಿಗೆ ಇನ್ನು ಮುಂದೆ ನಾಳೆ ಬರ್ತಕ್ಕಂಥ ಜನಗಣತಿಯಲ್ಲಿ ಒಕ್ಕಲಿಗ ಅಂತಕ್ಕಂಥ ಒಂದೇ ಹೆಸರನ್ನು ಸೇರಿಸಬೇಕು. ಬ್ರಾಕೆಟ್ನಲ್ಲೇ ಕುಂಚಿಟಿಗ ಅಂತ ಬರೀ ಅದನ್ನು ಬರೀ ಅಂತಕ್ಕಂಥದ್ದು ಬೇಡ. ಒಕ್ಕಲಿಗರ ಅಂದ್ರೆ ಒಂದೇ ಪದ ಇರಬೇಕು ಅಂತಕ್ಕಂಥ ಒಂದು ಸಂದೇಶನ ಇಡೀ ತಾಲೂಕು ಮಾಡಬೇಕು ಅಂತೇಳಿ ನಮ್ಮ ಸಮಸ್ತ ಒಕ್ಕಲಿಗರ ಸಂಘದ ಮಾನ್ಯ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರುಗಳು ಕೂಡ ಮಾಡಿ ಇವತ್ತು ತೀರ್ಮಾನ ಮಾಡಿ ಸಮಸ್ತ ಜನಕ್ಕೂ ನಮ್ಮ ಒಕ್ಕಲಿಗರಿಗೆ ಈ ತಾಲೂಕಿನಲ್ಲಿ ಅದನ್ನು ಸೇರಿಸಿ ನಾಳೆ ಬರ್ತಕ್ಕಂಥ ಏನು ಈ ಜನಗಣತಿ ಇದೆ ಆ ಜನಗಣತಿಯಲ್ಲಿ ಭಾಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಏನೇ ಕೆಲಸ ಇದ್ರೂ ಕೂಡ ಅವತ್ತಿನ ದಿವಸ ಬಿಟ್ಟು ಭಾಗಿಯಾಗಿ ಜನಗಣತಿಯಲ್ಲಿ ಭಾಗಿಯಾಗಿ ಒಂದು ಸೆನ್ಸಸ್ಸನ್ನು ಕಾಲಮ್ನಲ್ಲಿ ಒಕ್ಕಲಿಗ ಅಂತಕ್ಕಂಥದ್ದನ್ನು ಶ್ರದ್ಧೆ ಸೇರಿಸಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲರೂ ತಿಳಿಸ್ಬೇಕು. ಆ ಪ್ರಚಾರವನ್ನು ಈಗಾಗಲೇ ಮಾಜಿ ಶಾಸಕ ಅಂತ ವೆಂಕಟರಾಮಯ್ಯನವರು ನಿನ್ನೆ ಸೋಮವಾರ ದಿವಸ ಒಂದು ಸಭೆ ಕರೆದು ಸಭೆಯಲ್ಲಿ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನ ಸ್ವಾಮೀಜಿಗಳು ಕರ್ಕೊಂಡು ಚಿಕ್ಕಬಳ್ಳಾಪುರ ಸ್ವಾಮಿಗಳು ಬಂದು ಎಲ್ಲ ವಿಚಾರಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ.
ಅದರಂತೆ ಕೂಡ ಎಲ್ಲರೂ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕಾರಿ ಸಮಿತಿಯವರು ತೀರ್ಮಾನ ಮಾಡಿ ತಮ್ಮನ್ನು ನಿರ್ಣಯ ಮಾಡಿ ಈ ನಿಮ್ಮನ್ನು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಿಮ್ಮ ಮುಂದೆ ಕೂಡ ಈ ವಿಚಾರವನ್ನು ತಿಳಿಸ್ಬೇಕು ಅಂತಕ್ಕಂಥ ವಿಚಾರ ನಾವು ತೀರ್ಮಾನ ಮಾಡಿದ್ವಿ. ಅದರಂತೆ ನಿಮ್ಮನ್ನೆಲ್ಲ ಕರೆದು ಈ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವು ಸಮಸ್ತ ಜನರಿಗೂ ನೀವು ತಿಳಿಪಡಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಕಳಕಳಿಯಿಂದ ನಾವು ಪ್ರಾರ್ಥಿಸ್ಕೊಂಡು